ಬಲಿ ಚಕ್ರವರ್ತಿ, ಈ ಬಾಲಕ ಸಾಮಾನ್ಯನಲ್ಲ ಎನಿಸುತ್ತಿದೆ. ಏನೋ ದುರುದ್ದೇಶವಿರಬೇಕು. ಇವನು ಕೇಳುವ ದಾನವನ್ನು ನೀನು ಕೊಡಲು ಒಪ್ಪಬೇಡ. ಗುರುದೇವ, ಏನು ಹೇಳುತ್ತಿರುವಿರಿ? ನಾನು ದಾನ ಕೊಡಲೆಂದೇ ಇಲ್ಲಿದ್ದೇನೆ. ಎಲ್ಲ ಯಾಚಕರಿಗೂ ದಾನವನ್ನು ನೀಡುತ್ತಿರುವ ನಾನು ಈ ಪುಟ್ಟ ಬಾಲಕರಿಗೆ ದಾನ ಇಲ್ಲವೆನ್ನಬಹುದೇ? ಈ ಪುಟ್ಟ ಬ್ರಹ್ಮಚಾರಿ ನನ್ನ ಬಳಿ ಏನು ಮಹಾದಾನವನ್ನು ಬೇಡಬಲ್ಲ. ಓ ಚಕ್ರವರ್ತಿ, ನಿನ್ನ ಔದಾರ್ಯ ಬಹಳ ದೊಡ್ಡದು. ಆದರೆ ಈ ಬಾಲಕ ನಿಮ್ಮ ಬಳಿ ಸಾಮಾನ್ಯವಾದ ದಾನವನ್ನು ಕೇಳಲು ಬಂದಂತೆ ಕಾಣುತ್ತಿಲ್ಲ. ಗುರುದೇವ, ಇವನು ಸಾಮಾನ್ಯನೋ ಅಸಾಮಾನ್ಯನೋ? ಇವನು ಬೇಡುವ ದಾನ ಸಾಮಾನ್ಯವೋ ಅಸಾಮಾನ್ಯವೋ ಏನೇ ಆಗಲಿ, ಯಾರು ಏನೇ ಬೀಡಿದರೂ ನಾನು ಇಲ್ಲವೆನ್ನಲಾರೆ. ಇದು ನನ್ನ ಸಂಕಲ್ಪ. ಬಾ ಬಾಲಕ. ಚಕ್ರವರ್ತಿ, ನಿನಗೆ ಮಂಗಳವಾಗಲಿ. ನಾನು ಉದಾರಿಯಾದ ನಿನ್ನ ಬಳಿ ದಾನ ಬಿಡಲು ಬಂದಿದ್ದೇನೆ. ಬ್ರಹ್ಮಚಾರಿ, ಮಹಾ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ನಿನಗೆ ನಾನು ದಾನ ನೀಡಲು ಕಾತರಗೊಂಡಿದ್ದೇನೆ. ಹೇಳು, ನಿನ್ನ ಅಪೇಕ್ಷೆ ಏನೆಂದು ಅದನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸುತ್ತೇನೆ. ಬಹಳ ಸಂತೋಷ ಚಕ್ರವರ್ತಿ. ನನಗೆ ಹೆಚ್ಚಿಗೆ ಏನೂ ಬೇಡ. ನಾನು ನನ್ನ ಪಾದಗಳಿಂದ ಅಳೆಯುವಷ್ಟು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟರೆ ಸಾಕು. ಇದೇನು ಬಾಲಕ, ಮಹಾದಾನಿಯಾದ ಈ ಬಲಿ ಚಕ್ರವರ್ತಿಯ ಬಳಿ ಬಂದು 3 ಹೆಜ್ಜೆ, ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಾರೆಯೇ? ಅಷ್ಟೈಶ್ವರ್ಯವನ್ನೇ ನೀಡಬಲ್ಲ ನನ್ನ ಬಳಿ ಈ ಅಲ್ಪ ಬೇಡಿಕೆಯೇ? ನನಗೆ ಅಷ್ಟೇ ಸಾಕು ಚಕ್ರವರ್ತಿ. ನನ್ನ ಪಾದಗಳಿಂದಳೆದ 3 ಹೆಜ್ಜೆ ಭೂಮಿಯಷ್ಟೇ ನನಗೆ ಸಾಕು. ಕೇಳಿದಿರಾ ಗುರುದೇವ? ಈ ಬಾಲಕ ಯಾವುದೋ ಮಹತ್ತರವಾದ ದಾನವನ್ನು ಕೇಳುತ್ತಾನೆ ಎಂದು ನೀವು ಹೆದರಿದ್ದೀರಿ. ಆದರೆ ಇವನು ತನ್ನ ಪುಟ್ಟ ಪಾದಗಳಿಂದ ಅಳೆಯುವ ಕೇವಲ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳುತ್ತಿದ್ದಾನೆ. ಚಕ್ರವರ್ತಿ, ಇದರಲ್ಲಿ ಏನೋ ಮರ್ಮವಿದೆ. ನೀನು ಈ ದಾನವನ್ನು ಕೊಡಲು ಒಪ್ಪಬೇಡ. ಸಾಧ್ಯವಿಲ್ಲ ಗುರುದೇವ. ಒಮ್ಮೆ ವಾಗ್ದಾನ ಮಾಡಿ ನಾನು ಇಲ್ಲವೆನ್ನಲಾರೆ. ಇದು ನನ್ನ ದೃಢ ಸಂಕಲ್ಪ. ಎಲ್ಲಿ ಜಲಪಾತ್ರೆಯನ್ನು ಕೊಡಿ. ಬಾಲಕ, ನೀನು ಕೇಳಿದಂತೆ 3 ಹೆಜ್ಜೆ ಭೂಮಿಯನ್ನು ನಿನಗೆ ಧಾರೆ ಎರೆದು ಕೊಡುತ್ತಿದ್ದೇನೆ. ನೀರು ಬರುತ್ತಿಲ್ಲವಲ್ಲ? ಚಿಂತಿಸಬೇಡ ಚಕ್ರವರ್ತಿ, ನಾನು ನೀರು ಬರುವಂತೆ ಮಾಡುತ್ತೇನೆ.
ನಿನಗೆ ದಾನವನ್ನು ಕೊಟ್ಟಾಗ ಇನ್ನು ನಿನ್ನ ಪಾದಗಳಿಂದ ಅಳೆದು ಭೂಮಿಯನ್ನು ತೆಗೆದುಕೋ. ಆಗಲಿ ಬಲಿ ಚಕ್ರವರ್ತಿ, ಇಗೋ ನನ್ನ ಪಾದಗಳಿಂದ 3 ಹೆಜ್ಜೆ ಅಳೆಯುತ್ತೇನೆ.